ಹಾಯ್ ಫ್ರೆಂಡ್ಸ್, ಮೈ ಸ್ಟೈಲ್ ಮಂಜು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಧಾನ ರೊಟ್ಟಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಒಂದು ಅರ್ಧ ಕೆ ಜಿ ಅಷ್ಟು ಇಷ್ಟು ತೊಗೊಂಡಿದ್ದೀನಿ. ಇದರಲ್ಲಿ ಹಿಟ್ಟು ತೆಗಿತಾ ಇದ್ದೀನಿ ಹಚ್ಚಕ್ಕೆ ನಾನು. ಒಂದು ಮಾಡಿ ಫ್ರೆಂಡ್ಸ್, ಹಿಟ್ಟು ಜಿಗಿದ್ರೆ ನೀರು ಕಾಸ್ಕೊಂಡು ಹಾಕೋಬಾರ್ದು ಫ್ರೆಂಡ್ಸ್. ಹಿಟ್ಟು ಜಿಗಿರ್ಲಿಲ್ಲ ಅಂದರೆ ನೀರು ಈ ಥರ ನೀರು ಕಾಸ್ಕೊಂಡು ಹಾಕ್ಕೋಬೋದು. ನೀರು ಕಾಸ್ಕೊಂಡು ಹಾಕ್ಕೊತಾ ಇದ್ದೀನಿ ನೋಡಿ. ಇವಾಗ ಈ ಗುಂಡದ ನೀರು ಇಕ್ಕಿದ್ದೀನಿ. ನೀರು ಕಾದಿದೆ. ಇವಾಗ ಹಿಟ್ಟು ಕಲಿಸ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ನೀರು ಕಾದಿದೆ. ಗ್ಯಾಸ್ ಆಫ್ ಮಾಡಿ ತೊಗೊತಾ ಇದ್ದೀನಿ ನೋಡಿ. ಮತ್ತು ಕೈಯಿಂದ ಕಲಿಸ್ಬೇಡಿ ಫ್ರೆಂಡ್ಸ್, ಸ್ಪೂನ್ ತೊಗೊಂಡು ಕಲಿಸಿ. ನೀರು ಜಾಸ್ತಿ ಕಾದಿರ್ತಾವೆ. ಹಿಂಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ಬಿಸಿ ಇರುತ್ತೆ ನೋಡ್ಬಿಟ್ಟು ಕಲಿಸ್ಕೋಬೇಕು ಫ್ರೆಂಡ್ಸ್. ಹಂಗೆ ಕಲಿಸ್ಕೋಬೇಕು. ಹಿಟ್ಟು ಜೋಳದ ಹಿಟ್ಟು ಫ್ರೆಂಡ್ಸ್. ಇದು ನಮ್ಮ ಊರ ಕಡೆ ಸ್ಟೈಲೆಲ್ಲ ಜೋಳದ ರೊಟ್ಟಿನ ಜಾಸ್ತಿ ತಿನ್ನೋದು. ಮುದ್ದೆ ಎಲ್ಲ ರೈಸ್ ಎಲ್ಲ ಜಾಸ್ತಿ ತಿನ್ನಲ್ಲ ಫ್ರೆಂಡ್ಸ್. ನಮ್ಮ ಊರ ಕಡೆ ಸ್ಟೈಲು. ಊರಲ್ಲೆಲ್ಲ ಕೆಲಸ ಮಾಡೋರೆಲ್ಲ ಎಲ್ಲ ತಿಂದರೆ ಹೊಟ್ಟೆ ತುಂಬಲ್ಲ ಅಂತಾರೆ ಫ್ರೆಂಡ್ಸ್. ನಮ್ಮ ಊರ ಕಡೆ ಬೆಳಗ್ಗೆ ಎದ್ರೇ ರೊಟ್ಟಿನ ಮಾಡಬೇಕು ಫ್ರೆಂಡ್ಸ್. ಬೆಳಗ್ಗೆ ಎದ್ದು 2 ಸೇರು 3 ಸೇರು ರೊಟ್ಟಿ ಮಾಡ್ತಾರೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ. ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು ಫ್ರೆಂಡ್ಸ್. ಗೋಧಿ ಹಿಟ್ಟು ಕಲಿಸ್ಕೊತಿರಲ್ಲ ಫ್ರೆಂಡ್ಸ್, ಅದೇ ಥರನ ಕಲಿಸ್ಕೊಳ್ಳೋದು. ಅಂದರೆ ಇದು ಹಿಟ್ಟು ಜಿಗಿ ಬರಲ್ಲ ಫ್ರೆಂಡ್ಸ್. ಭಾಳ ದಿನ ಇಟ್ಟರೆ ನಾವೆಲ್ಲ ಊರ ಕಡೆನ ಹಾಸ್ಕೊಂಬರೋದು. ಅದಕ್ಕೆ ಹಿಟ್ಟು ಜಿಗಿ ಹಾಕ್ಕೊಂಡು ಕಲಿಸ್ಕೊತೀವಿ ಫ್ರೆಂಡ್ಸ್ ನಾವು. ಇಲ್ಲಿ ಹಿಟ್ಟೆಲ್ಲ ಚೆನ್ನಾಗಿರಲ್ಲ ಫ್ರೆಂಡ್ಸ್. ಚಪಾತಿ ಹಿಟ್ಟು ಹೆಂಗೆ ಕಲಿಸ್ಕೊತೀರಿ ಫ್ರೆಂಡ್ಸ್, ಅದೇ ಅದನ್ನು ಕಲಿಸ್ಕೋಬೇಕು. ಈ ಕಡೆ ಗಟ್ಟಿನೂ ಇರಬಾರ್ದು ಫ್ರೆಂಡ್ಸ್, ಈ ಕಡೆ ಹಳಸನೂ ಇರಬಾರ್ದು, ಮೀಡಿಯಮ್ ಇರ್ಬೇಕು ಫ್ರೆಂಡ್ಸ್. ನೋಡಿ, ಅದ ಕಲಿಸ್ಕೋಬೇಕು. ಹಿಟ್ಟು ಜಾಸ್ತಿ ಹಳಸನ ಆಗಬಾರ್ದು ಫ್ರೆಂಡ್ಸ್, ಜಾಸ್ತಿ ಗಟ್ಟಿನೂ ಇರಬಾರ್ದು, ಮೀಡಿಯಮ್ ಇರ್ಬೇಕು ಫ್ರೆಂಡ್ಸ್. ಜೋಳ ರೊಟ್ಟಿ ಮಾಡಿದ್ವಿ ಇಷ್ಟೇ ನೋಡಿ ಫ್ರೆಂಡ್ಸ್. ನಮ್ಮ ಕಡೆ ಸ್ಟೈಲೆಲ್ಲ ರೊಟ್ಟಿ, ಈ ಕಡೆ ಸ್ಟೈಲೆಲ್ಲ ರಾಗಿ ಮುದ್ದೆ ಫ್ರೆಂಡ್ಸ್. ನಾನು ಹಿಟ್ಟು ಕಲಿಸ್ಕೊಂಡಿದ್ದೀನಿ. ಇವಾಗ ಒಣ ಹಿಟ್ಟು ಹಾಕ್ಕೊಂಡು ನಾವು ಬೆಳೆಯಂಗಿಲ್ಲ ಫ್ರೆಂಡ್ಸ್, ಲಟ್ಟಿಸ್ತೀವಿ. ದಪ್ಪನೂ ಮಾಡ್ಬೋದು ಫ್ರೆಂಡ್ಸ್, ತೆಳ್ಳಗೂ ಮಾಡ್ಬೋದು ರೊಟ್ಟಿನ. ನಾನು ತೆಳ್ಳಗೆ ಮಾಡ್ತಾಯಿದ್ದೀನಿ. ಇವಾಗ 2 ದಿನ ಇಟ್ಕೊಂಡು ತಿನ್ಬೋದು ಫ್ರೆಂಡ್ಸ್ ತೆಳ್ಳಗೆ ಮಾಡಿ. ನಾವೆಲ್ಲ ಹಂಗೆ ಫ್ರೆಂಡ್ಸ್, ಡೈಲಿ ಮಾಡಲ್ಲ ರೊಟ್ಟಿನ. ವಾರದ 2 ದಿನ 3 ದಿನ ಅಷ್ಟೇ. ಒಂದು ದಿನ ಇಟ್ಕೊಂಡ್ಬಿಡ್ತೀವಿ. ಒಂದು 20 ರೊಟ್ಟಿ ಮಾಡ್ತೀವಿ. 2 ದಿನ 3 ದಿನ ಆಗ್ತವೆ ಫ್ರೆಂಡ್ಸ್ ರೊಟ್ಟಿ. ಗ್ಯಾಸ್ ಆನ್ ಮಾಡಿದ್ದೀನಿ ಫ್ರೆಂಡ್ಸ್. ಹಿಟ್ಟು ಜಾಸ್ತಿ ಆಗ್ಬೇಕು ಫ್ರೆಂಡ್ಸ್. ಹಿಟ್ಟು ಹಾಕಿದ್ರೆ ರೊಟ್ಟಿ ತಿರುಗ್ತವೆ. ಗ್ಯಾಸ್ ಆನ್ ಮಾಡಿ ಹಂಚಿಟ್ಟಿದ್ದೀನಿ. ರೊಟ್ಟಿ ಹಾಕ್ತೀನಿ ನೋಡಿ. ಹಾಕಿ ಕಾಟನ್ ಬಟ್ಟೆ ತೊಗೊಳ್ಳಿ ಫ್ರೆಂಡ್ಸ್. ಕಾಟನ್ ಬಟ್ಟೆ ತೊಗೊಂಡು 2 ಗ್ಲಾಸ್ ನೀರು ಹಾಕ್ಕೊಳ್ಳಿ. ಉಂಡೆದಾಗ ಮೇಲೆ ನೀರು ಹಚ್ಬೇಕು ಫ್ರೆಂಡ್ಸ್ ರೊಟ್ಟಿಗೆ.
ನಿಧಾನಕ್ಕೆ ಹಚ್ಚಿ ಫ್ರೆಂಡ್ಸ್. ನಮಗೆಲ್ಲ ಅಭ್ಯಾಸ ಇದೆ, ನಿಮ್ಗೆ ಅಭ್ಯಾಸ ಇರಲ್ಲ. ನಿಧಾನಕ್ಕೆ ಹಚ್ಚಿ. ಒಂದು ಕಡೆ ಬೇಯ್ತಿತ್ತಿ, ಹಿಂಗೆ ಒಡಿಸಾಪಕ್ಕೆ ನೋಡಿ ಫ್ರೆಂಡ್ಸ್ ರೊಟ್ಟಿನ ಬೇದಂಗೆ. ಯಾರಿಗೆ ಇಷ್ಟ ಆಗಲ್ಲ ಫ್ರೆಂಡ್ಸ್, ಎಲ್ರಿಗೂ ಇಷ್ಟ ರೊಟ್ಟಿ ಅಂದರೆ. ಕೈಯಿಂದ ಒಳಸಾಕ್ತಿ ಫ್ರೆಂಡ್ಸ್, ನೀವು ಸ್ಪೂನ್ ತಗೊಂಡು ಒಳಸಿ ಹಾಕ್ರಿ, ನಮ್ಗೆ ಅಭ್ಯಾಸ ಇದೆ. ನೋಡಿ ರೊಟ್ಟಿ ಚೆಂದ ಆಯ್ತು. ಕಟ್ಟಿ ರೊಟ್ಟಿ ಬೇಕಂದ್ರೆ ಇನ್ನು ಜಾಸ್ತಿ ಏರ್ ಬೇಯಿಸ್ಬೇಕು ಫ್ರೆಂಡ್ಸ್. ಏರ್ ಬೇಯಿಸ್ಬೇಕಂದ್ರೆ ಫುಲ್ಲು ಒತ್ತಿಸ್ಬಾರ್ದು, ದಂಡಿ ಬೇಯಿಸ್ಬೇಕು. ಮತ್ತೆ ಅಷ್ಟೇ ಹಾಕೋದು, ಅಷ್ಟೇ ಬೇಯಿಸೋದು ಅಷ್ಟೇ, ಚಪಾತಿ ಮಾಡಲಿ. ಬಡ ಬಡ ಬಡಿಸ್ಬಿಡ್ತೀವಿ ಫ್ರೆಂಡ್ಸ್, ನಾವು ಬಡಿಲಿಲ್ಲ ರೊಟ್ಟಿನ. ಯಾವ ಕಡೆ ಬೇರಿಲ್ಲ ಹಿಂಗೆ ಪ್ರೆಸ್ ಮಾಡಿ ಫ್ರೆಂಡ್ಸ್, ಈ ಸ್ಪೂನ್ ತೊಗೊಂಡು ಪ್ರೆಸ್ ಮಾಡಿ. ಲಟ್ಟಣಿಗೆ ಕವರ್ ಕಟ್ಟಿದ್ವಿ ಫ್ರೆಂಡ್ಸ್, ತೆಳ್ಳಂದು ಅಂಟ್ಕೋಬಾರ್ದು ಅಂತೇಳಿ. ನೀವು ಹಂಗೆ ಮಾಡಿ ಅಂದರೆ ಅಂಟ್ಕೊಳಂಗಿಲ್ಲ ರೊಟ್ಟಿ, ನೈಸಿಗೆ ಬರ್ತಾವೆ. ನೋಡಿ ರೊಟ್ಟಿ